ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ನೀಲಮ್ಮನ ಕೆರೆಯ ಪಕ್ಕದಲ್ಲಿ ಸುಮಾರು 40 ವರ್ಷಗಳಿಂದ ಟ್ಯಾಕ್ಸಿ ನಿಲ್ದಾಣ ಮಾಡಿಕೊಂಡು 150ಕ್ಕೂ ಹೆಚ್ಚು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ಈಗ ಕೆರೆಯ ಅಭಿವೃದ್ಧಿಯ ನೆಪದಲ್ಲಿ ನಿಲ್ದಾಣ ತೆರವು ಮಾಡುವುದು ಸರಿಯಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಟ್ಯಾಕ್ಸಿ ನಿಲ್ದಾಣವನ್ನು ರದ್ದು ಮಾಡಬಾರದು ಮತ್ತು ಇವರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಹುಬ್ಬಳ್ಳಿ ಟ್ಯಾಕ್ಸಿ ಚಾಲಕರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟ್ಯಾಕ್ಸಿ ಸಂಘದ ಪದಾಧಿಕಾರಿಗಳು ಅನೇಕರು ಮಾತನಾಡಿ, ಯಾವುದೇ ಕಾರಣಕ್ಕೂ ನಮಗೆ ಈ ರೀತಿಯಾದಂಥ ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡಬಾರೆಂದರು. ಹಲೋ ಹಲೋ ಸೈಡ್ ಬನ್ನಿ. ಚಾಲಕರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಏನೇ ಬರಲಿ ಏನೇ ಬರಲಿ ಸುಮಾರು ಬಾರಿ ಈಗಾಗಲೇ ನಮಗೆ ಟ್ಯಾಕ್ಸಿ ಸ್ಟ್ಯಾಂಡ್ ಇದೇ ಬೇಕು ಅಂತೇಳಿ, ಏನು ನೀಲಮ್ಮನ ಕೆರೆ ಪಕ್ಕದಲ್ಲಿ ಏನಿದೆ ಆ ಕೆರೆನೇ ಬೇಕಂತೇಳಿ ಈಗಾಗಲೇ ಸುಮಾರು ಬಾರಿ ನಮ್ಮ ಚಾಲಕರ ಒಕ್ಕೂಟದಿಂದ ನಮ್ಮೆಲ್ಲ ಇಲ್ಲಿರೋಂಥ ಸದಸ್ಯರು, ಪದಾಧಿಕಾರಿಗಳು, ಅಧ್ಯಕ್ಷರು ಸೇರಿ ಮನವಿ ಕೊಟ್ಟಿದ್ದಾರೆ. ಈಗಾಗಲೇ ತಾಲೂಕು ಕಚೇರಿಯವ್ರಿಗೆ ಕೊಟ್ಟಿದ್ದಾರೆ, ಜಿಲ್ಲಾ ಕಚೇರಿಯವ್ರಿಗೆ ಕೊಟ್ಟಿದ್ದಾರೆ, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರ ಅಲ್ಲದೆ MLA ಅವ್ರಿಗೂ ಕೊಟ್ಟಿದ್ದಾರೆ. ಆದರೆ ಇವತ್ತು ಯಾರೂ ಇದಕ್ಕೆ ಗಮನ ಹರಿಸದೆ ತಮ್ಮ ಉದ್ದಟತನದಿಂದ ಆ ಜಾಗನ ಇವ್ರ ಕೈಯಿಂದ ಕಿತ್ಕೋಬೇಕನ್ನೋ ಒಂದು ಕಾರಣದಿಂದಾಗಿ ಈ ಜಾಗವನ್ನು ಇವ್ರನ್ನ ಬಿಡಿಸಿ ಕಳಿಸೋಂಥ ವ್ಯವಸ್ಥೆ ಮಾಡಿದ್ದಾರೆ. ಒಂದೇನಂದ್ರೆ ನಾನು ಇವ್ರಿಗೆ ಹೇಳೋಕೆ ಇಚ್ಛಪಡೋದೇನೆಂದರೆ, ಇದು ಬಂಗಾರ ಜಾಗ ಏನಲ್ಲ. ನಿಮಗೆ ನೀವು ಕೊಟ್ಟಿರೋ ಜಾಗ 15-20 ಫುಟ್ ಜಾಗ ಐತದ, ಭಾಳ ಚಿಕ್ಕ ಜಾಗ. ನೀವು ಅಂಥ ಜಾಗಕ್ಕೆ ಇವತ್ತು 130ರಿಂದ 150 ಕುಟುಂಬಕ್ಕೆ ತೊಂದರೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ. ಇದು ನಮಗೆ ನಿಮ್ಮ ಅಧಿಕಾರ ತನಕ ಅಥವಾ ನಿಮ್ಮ ರಾಜಕಾರಣಕ್ಕೆ ಶೋಭೆ ತರುವಂಥ ಕೆಲಸ ಅಲ್ಲ. ಇದನ್ನು ಕೈ ಬಿಟ್ಟು ಈ ಕೂಡಲೇ ಆ ಜಾಗಕ್ಕೋಸ್ಕರ ಏನು ಹೋರಾಟ ಮಾಡ್ತಿದ್ದಾರೆ, ಆ ಚಾಲಕರ ಟ್ಯಾಕ್ಸಿ ಸ್ಟ್ಯಾಂಡ್ ಅಂತ ಏನು ಬೇಕು ಅಂತಿದ್ದಾರೆ, ಅವರಿಗೆ ದಯಮಾಡಿ ಈ ಕೂಡಲೇ ನೀವು ಆ ಜಾಗನ ಅವ್ರಿಗೋಸ್ಕರ ಬಿಟ್ಟು ಕೊಡಲೇಬೇಕು ಅಂತ ಈ ಮೂಲಕ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಅಕಸ್ಮಾತ್ ಏನಾದರೂ ಇದನ್ನು ಮನವಿನ ನೀವು ಸ್ವೀಕರಿಸದೆ ಮತ್ತು ನಿಮ್ಮ ಉದ್ದಟತನ ಮರೆತು ಮುಂದೆ ನಾವು ಕೊಡಲ್ಲ ಅಂತ ಹೋದಲ್ಲೇ ಆದಲ್ಲಿ ನಾವು ಇದು ಖಂಡಿತವಾಗಿ ಈ ಜಗಕ್ಕೋಸ್ಕರ ನಮ್ಮ ಮೇಲೆ ಕೇಸ್ ಆಗಲಿ, ನಮ್ಮ ಪ್ರಾಣ ಹೋಗಲಿ, ನಾವು ಬಿಡೋ ಮಾತೇ ಇಲ್ಲ. ಇದೇ ಜಾಗ ನಮಗೆ ಬೇಕು ಅಂತಂದು ನಾವು ಆಟ ತೊಟ್ಟಿದ್ದೇವೆ. ಇದೇ ಜಾಗ ನೀವು ಕೊಡಲೇಬೇಕು, ಇಲ್ಲಾಂದರೆ ಮುಂದಾಗ ಅನಾಹುತಕ್ಕೆ ನೀವೇ ಕಾರಣಕರ್ತರಾಗ್ತೀರ, ನಮ್ಮ ಕುಟುಂಬಕ್ಕೂ ನೀವೇ ಏನು ಮಾಡ್ತೀರ. ನಾವೆಲ್ಲರೂ ಬಂದಲ್ಲಿ ಒಂದು ವಿಷ ಆದರೂ ಆಗಲಿ ಅಥವಾ ಏನಾದರೂ ಆಗಲಿ ನಾವು ಅಲ್ಲಿ ಬಂದು ಕುಂತು ನಮ್ಮ ಜೀವನ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ನೀವು ಅದಕ್ಕೆ ಜಾಗ ಕೊಡಲೇಬೇಕಂತ ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ. ತಮ್ಮ ಹೆಸರು? ಬಸವರಾಜ್ ಸಾಲಿ, ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರು.